ಎಂ ಶ್ರೀಕಾಂತ್ ಅವರು ಕೂಡ ಡೈಲಾಗ್ಸ್ ಬರೆದಿದ್ದಾರೆ. ಶ್ರೀಕಾಂತ್ ಸರ್ ಬರಬೇಕು. ಹಾಗೆ ಕೋಲಾರ ಮಂಜುನಾಥ್ ಸರ್, ಇವರು ಈ ಸಿನಿಮಾದಲ್ಲಿ ಬಳಕೆ ಮಾಡಿರುವಂತ ಕನ್ನಡ ಆಂಧ್ರ ಹಾಗೂ ಕರ್ನಾಟಕ ಗಡಿ ಭಾಗದ ಕನ್ನಡ ಆಗಿರೋದ್ರಿಂದ ಅದನ್ನ ಅನುವಾದ ಮಾಡೋದಕ್ಕೆ, ಆ ಸ್ಲ್ಯಾಂಗ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಜೊತೆಯಾಗಿ ನಿಂತವರು ಸರ್ 3 ಜನ. ಮಾಸ್ತಿ ಸರ್ ಅಂದ್ರೆ ನಮ್ಗೆಲ್ರಿಗೂ ಗೊತ್ತು, ಮಾಸ್ ಸಿನಿಮಾಗಳು ಈ ಥರದ ಕತೆಗಳಿಗಂತೂ ನಿಮ್ಮ ಡೈಲಾಗ್ ಪ್ರಯತ್ನ ಆಗಿದೆ ಸರ್. ಸ್ವಲ್ಪ ಮುಂದೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಹಬ್ಬಕ್ಕೂ ಅರ್ಶಿನ ಕುಂಕುಮ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಹಬ್ಬಕ್ಕೂ ಅರ್ಶಿನ ಕುಂಕುಮ ಇರುತ್ತೆ. ಆದರೆ ಅರ್ಶಿನ ಕುಂಕುಮಕ್ಕೆ ಒಂದು ಹಬ್ಬ ಅಂದರೆ ಅದು ನಮ್ಮ ರಾಜ್ಯೋತ್ಸವ. ಸೊ ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಉಗುಳಿದ್ರೆ ರಕ್ತ, ಉಣಿದ್ರೆ ಹೆಣ, ಟೋಟಲಿ ಲ್ಯಾಂಡ್ ಲಾರ್ಡ್ ರಣ, ಆ ಮಟ್ಟದ ಸಿನಿಮಾ. ಮತ್ತು ನಾನು ವಿಜಯ್ ಅವರು ತುಂಬ ಕೆಲಸ ಮಾಡಿದ್ದೀವಿ. ನಮ್ಗೆ ಯಾವ ನಿರ್ದೇಶಕರು ಫೋನ್ ಬಂದರೂ ಹೆದರಿಕೆ ಆಗಲ್ಲ. ಬಟ್ ಜಡೇಶ್ ಅವರು ಫೋನ್ ಬಂದರೆ ಅವ್ರು ಕೇಳಿಸ್ಕೊತಾ ಇಲ್ಲ. ಹಾಂ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ ಸರ್. ನಾವು ಯಾವ ನಿರ್ದೇಶಕರು ಫೋನ್ ಬಂದರೂ ಹೆದರ್ಕೊಳಲ್ಲ. ವಿಜಯ್ ಅವರು ನಾನು ನಿಮ್ಮ ಫೋನ್ ಬಂದರೆ ಹೆದರ್ಕೋತೀವಿ. ಏಕೆಂದರೆ ವಿಜಯ್ ಮೆಜೆಸ್ಟಿಕ್ಕಲ್ಲಿ ಜೀನ್ಸ್ ಪ್ಯಾಂಟು ಅದು ಇದು ಕೊಂಡ್ಕೊಂಡವರು. ಅಲ್ಲಿ ಫಸ್ಟ್ ಕೇಳೋದು 500 ರೂಪಾಯಿ ಅಂತ ಹೇಳ್ತಾರೆ, 400 ರೂಪಾಯಿ ಕೊಡ್ತೀಯ ಅಂತ. ಆ ಥರ ವಿಜಯ್ ಅವ್ರಿಗೆ ಜಡೇಶ್ ಅವ್ರು ಹೇಳಿದ್ದು 150 ದಿನ ಬೇಕು ಸರ್ ಅಂತ. ಇಲ್ಲ 125 ದಿನ ಮಾಡ್ಕೊ ಅಂತ. ಇಲ್ಲ 80 ದಿನ. ಸೊ ಹಂಗೆ ಬಾರ್ಗೈನ್ ಮಾಡಿ ಡೇಟ್ಸ್ ತೊಗೊಂಡಿರೋದು. ಬಟ್ ಫ್ರೀ ಡೇಟ್ಸು ಇವತ್ತು ಈ ಒಂದು ನೋಡಿದಾಗ ಇದಕ್ಕೆ ಸತ್ಯಪ್ರಕಾಶ್ ತರದವರು, ಹೇಮಂತ್ ಗೌಡ್ರು ತರದವ್ರು ನಿರ್ಮಾಪಕರೇ ಬೇಕು. ಏಕೆಂದರೆ ಎರಡೂ ಕೈಯಲ್ಲಿ ಹಣ ಹಾಕುವಂಥ ಚಿತ್ರ. ಮತ್ತು ಎಲ್ಲ ನಟರು, ನಮ್ಮ ಮೇಡಮ್ ರುಚಿತಾ ಮೇಡಮ್ಮು, ನಮ್ಮ ರಿತನ್ಯ, ನಮ್ಮ ಮಿತ್ರ ಸರು, ನಮ್ಮ ಅಭಿ, ತುಂಬ ಎಲ್ಲ ಆರ್ಟಿಸ್ಟ್ಗಳು ಒಂದು ಜೀವ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ಅಂದರೆ ಆ ಪಾತ್ರಕ್ಕೆ ಅಷ್ಟು ಜೀವ ತುಂಬಿದ್ದಾರೆ. ಈ ಸಿನಿಮಾದಲ್ಲಿ ಹೇಳ್ತಾ ಹೋದಷ್ಟು ಸ್ವಾಮಿ ಅವರ ಕ್ಯಾಮ್ರಾ ವರ್ಕ್ ಆಗಿರಲಿ, KM ಪ್ರಕಾಶ್ ಸರ್ ಎಡಿಟಿಂಗು, ಅಜನೀಶ್ ಅವರ ಮ್ಯೂಸಿಕ್ಕು ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ಜಡೇಶ್ ಅವ್ರ ಬಗ್ಗೆ ಹೇಳಿದಾಗ ನನಗೆ ಯಾವಾಗಲೂ ಅವ್ರು ಮಾಡೋ ಕತೆ ತುಂಬ ಇಷ್ಟ. ಒಂದು ಜೆಂಟ್ಲ್ಮೆನ್ ಅಂತ ಒಂದು ಕತೆ ಬರೀತಾರೆ. ಅದರಲ್ಲಿ ಒಂದು 18 ಅವರ್ ಒಬ್ಬ ನಾಯಕ ನಿದ್ದೆ ಮಾಡ್ತಾನೆ ಅನ್ನೋ ಥರದ್ದೊಂದು ಲೈನು. ಗುರು ಶಿಷ್ಯರು ಅಂತ ಮಾಡಿದ್ರೆ ನಮ್ಮ ಖೋಖೋ ಆಟದ ಬಗ್ಗೆ ಬರೀತಾರೆ. ಕಾಟೇರ ಅಂತ ಬರೆದ್ರೆ ನಮ್ಮ ನೆಲದ ಕತೆ ಬರೀತಾರೆ. ಈಗ ಲ್ಯಾಂಡ್ ಲಾರ್ಡ್ ಅಂತ ಬರೆದ್ರೆ ಇದು. ಬಟ್ ನಾನು ಯಾವಾಗಲೂ ವಿಜಿಗೆ ಹೇಳೋದು, ಅವರ ಜೀವನದಲ್ಲಿ ಅವ್ನು ಸಿಕ್ಕಿದಾಗೆಲ್ಲ ಹೇಳೋದು, ನನಗೆ ಉಮಾಶ್ರೀ ಥರದ್ದು ಒಬ್ಬ ನಟನೆ ಇಲ್ಲ, ಹಂಗೆ ಮಾಗಬೇಕು ಅಂತ. ಒಬ್ಬ ಹೀರೋ ಇನ್ನೊಂದು ದೊಡ್ಡ ಮಟ್ಟದ ಹೀರೋನ ಇದಾಗಿ ತಗೋತಾರೆ. ಬಟ್ ಉಮಾಶ್ರೀ ಅವ್ರನ್ನ ಯಾಕೆ ಅಂದರೆ, ಆ ಮೇಡಮ್ ತಮ್ಮ ಒಂದು ಇದನ್ನು ಹಾಕ್ತಾರಲ್ಲ, ಆ ಪಾತ್ರ ಅಂದಾಗ ಅದು ನಂದು ಅಂತ ಅದೊಂದು ಸ್ವಾರ್ಥ ಬೆಳೆಸ್ಕೋತಾರೆ. ಆ ಸಿನಿಮಾಗೆ ಅದನ್ನು ಕೊಡ್ತಾರೆ. ಸೊ ಆ ಥರದವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ವಿಜಿ. ಮತ್ತು ನಾವು ನೋಡಿದ್ದೀವಿ ಆ ಕಷ್ಟ. ನರಸಿಂಹ ಅವರು ಫೈಟ್ ಕಂಪೋಸ್ ಮಾಡಿದಾಗ ನಾನು ಯಾವಾಗಲೂ ಹೇಳ್ತೀನಿ, ಗುರು ಈ ಸಿನಿಮಾಗೆ ಇದೊಂದು ಫೈಟ್ ಸಾಕು ಅಂತ. ಏಕೆಂದರೆ ಆ ಶಕ್ತಿ ಅದಕ್ಕೆ ಹಾಕಬೇಕಾಗಿರೋದು, ಮತ್ತು ಅದಕ್ಕೆ ತಯಾರು ಮಾಡಿಕೊಂಡ ರೀತಿ ತುಂಬಾ ಇದು. ಮತ್ತು ಆ ಗೆಟಪ್ ವಿಜಿ ತುಂಬ ಶ್ರಮ ವಹಿಸಿದ್ದಾನೆ. ಅದಕ್ಕೆ ಪ್ರತಿಯೊಂದು ಡೈಲಾಗು ಆ ರಕ್ತ ಮತ್ತು ಬೆವ್ರ ಬಗ್ಗೆನೇ ಬರೆದಿದ್ದೀವಿ. ಆ ಕಷ್ಟ ಕಾಣುತ್ತೆ. ತುಂಬ ಡೆಡಿಕೇಟೆಡ್ ಗುರು, ಸಖತ್ತಾಗಿ ಮಾಡಿದ್ಯಾ. ಮತ್ತು ಈ ಸಿನಿಮಾಗೆ ಹರ್ಸಕ್ಕೆ ಬಂದಿರೋ ಎಲ್ಲರೂ, ಹಿರಿಯರು ಕಿರಿಯರು ಎಲ್ರಿಗೂ ಇದು. ನನ್ನ ಜೊತೆ ಶ್ರೀ ಡೈಲಾಗ್ ಬರೆದಿದ್ದಾನೆ, ತುಂಬ ಚೆನ್ನಾಗಿ ಬರೆದಿದ್ದಾನೆ. ಮತ್ತು ನಮ್ಕ ಇವನ್ಕ ತೆಲುಗು ಭಾಷೆ ಇರುತ್ತೆ, ಕೋಲಾರದ ಗಡಿ ತೆಲುಗು ಭಾಷೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾದಲ್ಲಿ ದುಡ್ದಿರೋವಂಥ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಥ್ಯಾಂಕ್ ಯು ಜಡೇಶ್ ಸರ್, ತುಂಬ ಒಳ್ಳೆಯ ಕಥೆನ ನಮ್ಮ ಪ್ರೇಕ್ಷಕರು ಕೊಡ್ತಾ ಇದ್ದೀರಾ. ತುಂಬ ಒಳ್ಳೆಯದಾಗಲಿ. ಮತ್ತು ಈ ಸಿನಿಮಾ ನಿಮ್ಮ ಎಲ್ಲರೂ ಪ್ರೋತ್ಸಾಹ ಸಿಕ್ಕಿದ್ರೆ ಜಡೇಶ್ ಅವರ ಪೆನ್ನಿಂದ ಇನ್ನೊಂದಷ್ಟು ಕಥೆಗಳು ಬರುತ್ತೆ, ಇನ್ನೊಂದಷ್ಟು ರೈಟರ್ಗಳು ಮುನ್ನೆಲೆಗೆ ಬರ್ತಾರೆ. ಥ್ಯಾಂಕ್ ಯು. ಅಲ್ಲ, ನಮ್ಗೆ ಒಂದಂತೂ ಅರ್ಥ ಆಗುತ್ತೆ ವಿಜಯ್ ಸರ್, ಇವರು ಸಾಕಷ್ಟು ಸಿನಿಮಾಗಳಿಗೆ ಡೈಲಾಗ್ಸ್ ಬರೀತಾರೆ, ಭೇದ ಭಾವ ಮಾಡ್ತೀರಾ, ಅದು ಹಾಗೆ ಕಂಟಿನ್ಯೂ ಆಗಲಿ. ಅಂದರೆ ಹಂಗೆ ಧುಮುಕ್ಬೇಕು. ಇದಕ್ಕೆ ಧುಮುಕಿದಾಗ ಅದು ಸೆಟ್ ಅಂತ ಅಂದ್ಕೊಳಲ್ಲ. ನನಗೆ ಈ ಲ್ಯಾಂಡ್ ಲಾರ್ಡ್ ಏನಕ್ಕೆ ಇಷ್ಟ ಅಂದರೆ, ಇಡೀ ಎಂಟೈರ್ ಥಿಯೇಟ್ರನ್ನ, ಆಡಿಯನ್ಸ್ನ ಆ ಊರಿಗೆ ಕರ್ಕೊಂಡು ಹೋಗ್ತೀವಿ, ಆ ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ. ಅದು ಖುಷಿ ಇದೆ, ಮತ್ತು ಅದೊಂದು ನಂಬಿಕೆ ಇದೆ. ಧನ್ಯವಾದಗಳು ಸರ್. ಶ್ರೀಕಾಂತ್ ಅವರು.